ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದಿನ ಸಂಜೆ ನಾವು ವಾಕಿಂಗ್ಗೆ ಅಂತ ದೊಡ್ಡಬೊಮ್ಮಸಂದ್ರ ಕೆರೆಗೆ ಹೋಗ್ತೀವಿ. ಇವತ್ತು ಅದ್ರ ಬಗ್ಗೆನೇ ವ್ಲಾಗ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಕೆರೆಯ ಸುತ್ತ ಪಾರ್ಕ್ ಅನ್ನು ಮಾಡಿದ್ದಾರೆ. ಈ ಪಾರ್ಕಲ್ಲಿ ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು. ಆಮೇಲೆ ಕೆಲವು ಜಾತಿಯ ಪಕ್ಷಿಗಳನ್ನು ಸಹ ಇಲ್ಲಿ ನೋಡಬಹುದು. ಇದು ಎಷ್ಟು ಉದ್ದ ಇದೆಯಪ್ಪ ಅಂದರೆ ಸುಮಾರು 3 ಕಿಲೋಮೀಟ್ರಷ್ಟು ಉದ್ದ ಇದೆ. ಆಮೇಲೆ 3 ಕಿಲೋಮೀಟ್ರ್ ಎಷ್ಟೊತ್ತಿಗೆ ನಾವು ಮುಗಿಸ್ಬೋದಪ್ಪ ಅಂದರೆ 38 ನಿಮಿಷದೊಳಗೆ ಇದನ್ನು 3 ಕಿಲೋಮೀಟ್ರನ್ನ ಮುಗಿಸ್ಬೋದು. ಮತ್ತು ಪಾದಯಾತ್ರೆ ಕೂಡ ಮಾಡಬಹುದು. ಮತ್ತು ಎಷ್ಟು ಶಾಂತವಾಗಿದೆ ಅಂದರೆ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಬೆಂಗಳೂರಿನಲ್ಲಿರುವ ಅನೇಕ ಸುಂದರ ಕೆರೆಗಳಲ್ಲಿ ದೊಡ್ಡಬೊಮ್ಮಸಂದ್ರ ಕೆರೆಗಳು ಒಂದು. ನಮ್ಮ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಕೆರೆಗಳು ಏನಾದರೂ ಇದ್ದರೆ ಅವನ್ನೆಲ್ಲ ನಾಶ ಮಾಡಿ ಅದೇ ಜಾಗದಲ್ಲಿ ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ನಮಗೆ ಈ ಕೆರೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಅದು ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮರಗಳು ಮತ್ತು ಗಿಡಗಳು ಇಲ್ಲೇನು ಕೊರತೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ತುಂಬ ವಿಶಾಲವಾದಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನೋ ಒಂದು ಸ್ವಲ್ಪ ಬದಲಾವಣೆಗಳು ಅನಿಸುತ್ತೆ. ಆಮೇಲೆ ಫಿಟ್ನೆಸ್ ಅನ್ನೋ ಫೀಲ್ ಬರುತ್ತೆ ನಮಗೆ. ಆಮೇಲೆ ಇಲ್ಲಿ ಏನೋ ಒಂದು ಬಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಮನೆಯಲ್ಲೇ ಕೂತ್ಕೊಂಡು ಫ್ಯಾನ್ ಗಾಳಿ ಕುಡಿಯೋದಕ್ಕಿಂತ ಇಂಥ ಪಾರ್ಕ್ಗಳಿಗೆ, ಈ ಥರ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿರುವಂತಹ ನೇಚರಿನ ಗಾಳಿಯನ್ನು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆರೋಗ್ಯವಾಗೂ ಕೂಡ ಇರುತ್ತೆ. ಮೈಂಡು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ. ಅದನ್ನು ಫಾಲೋ ಕೂಡ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಕ್ಕಳುಗಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಅವಕ್ಕೆ ಎಷ್ಟು ಟೆನ್ಷನ್ ಆಗಿರುತ್ತೆ ಅಂದರೆ ಬರೀ ಸ್ಕೂಲಿಗೆ ಹೋಗು, ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನಿಗೆ ಹೋಗು, ಮತ್ತು ಹೋಮ್ವರ್ಕು ಎಷ್ಟೊಂದು ಕೊಡ್ತಾರೆ. ನಮಗಿಂತ ಹೆಚ್ಚಿಗೆ ಸ್ಟ್ರೆಸ್ ಅದರಲ್ಲೇ ಇರುತ್ತೆ. ಅದರಿಂದ ಮಕ್ಕಳನ್ನ ಇಂಥ ಪ್ಲೇಸ್ ಕರ್ಕೊಂಬಂದು ಸ್ವಲ್ಪ ಹೊತ್ತಾದರೂ ಅವಕ್ಕೆ ಎಂಜಾಯ್ ಮಾಡಿಸಿದ್ರೆ ಅವು ಖುಷಿ ಆಗ್ತವೆ. ಅವ್ರು ನೋಡಿಕೊಂಡು ನೀವು ಕೂಡ ಖುಷಿ ಪಡ್ತೀರಾ ಅಂತಲೇ ಹೇಳ್ಬೋದು. 100% ಇಲ್ಲಿಗೆ ಬಂದರೆ ಯಾರೂ ಕೂಡ ಬೇಜಾರದಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಮತ್ತು ವಯಸ್ಸಾದರೂ ಕೂಡ ಪ್ರತಿಯೊಬ್ಬರು ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.